ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿಯ ಬೇಸಿಗೆ ತನ್ನ ತೀವ್ರತೆಯನ್ನು ಹೆಚ್ಚಿಸಿಕೊಂಡಿದ್ದು ಕರಾವಳಿ ಭಾಗಗಳಲ್ಲಿ ಹೀಟ್ ವೇವ್ ಅಬ್ಬರ ಹೆಚ್ಚಾಗಿದೆ. ಸಾಮಾನ್ಯವಾಗಿ ಸಮತೋಲನ ಹವಾಮಾನಕ್ಕಾಗಿ ಪ್ರಸಿದ್ಧಿಯಾಗಿರುವ ಈ ಜಿಲ್ಲೆಯಲ್ಲಿ ಈ ಬಾರಿ 40 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ದಾಖಲಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬೆಳಗ್ಗೆಯಿಂದಲೇ ತೀವ್ರ ಬಿಸಿಲು ಕಾಣಿಸಿಕೊಂಡು ಮಧ್ಯಾಹ್ನ ವೇಳೆಗೆ ಬಿಸಿ ಗಾಳಿಯ ಹೊಡೆತ ಹೆಚ್ಚಾಗುತ್ತಿದೆ. ಇದರ ಪರಿಣಾಮವಾಗಿ ಜನರು ಹೊರಗೆ ಬರಲು ಹಿಂಜರಿಯುವಂತಾಗಿದ್ದು ರಸ್ತೆಗಳಲ್ಲಿ ಸಹ ಸಂಚಾರ ಕಡಿಮೆಯಾಗಿದೆ. ಬಿಸಿಲಿನ ತಾಪ ತಾಳಲಾರದೆ ಹಲವರು ಸಮುದ್ರ ತೀರಗಳಿಗೆ ತೆರಳಿ ನೀರಿನಲ್ಲಿ ಸಮಯ ಕಳೆಯುವ ಮೂಲಕ ದೇಹದ ಉಷ್ಣತೆಯನ್ನ ತಣಿಸಿಕೊಳ್ಳುತ್ತಿರುವುದು ಕಂಡುಬರುತ್ತಿದೆ. ಪ್ರವಾಸೋದ್ಯಮ ಕ್ಷೇತ್ರಕ್ಕೂ ಈ ಬಿಸಿ ತೀವ್ರ ಹೊಡೆತ ನೀಡಿದೆ. ರಜೆ ಸಮಯವಾಗಿದ್ದರೂ ಸಾಮಾನ್ಯವಾಗಿ ಜನರಿಂದ ಕಿಕ್ಕಿರಿದು ಕಾಣಿಸಿಕೊಳ್ಳುವ ಕಡಲ ತೀರಗಳು ಈ ಬಾರಿ ಖಾಲಿ ಹೊಡೆಯುತ್ತಿವೆ. ಪ್ರವಾಸಿಗರ ಸಂಖ್ಯೆಯಲ್ಲಿ ಕಂಡುಬಂದ ಕುಸಿತದಿಂದ ಕಡಲ ತೀರದ ವ್ಯಾಪಾರಿಗಳು, ಹೋಟೆಲ್ ಮಾಲೀಕರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಮಲೆನಾಡು ಭಾಗಗಳಲ್ಲೂ ಸಹ ಬಿಸಿ ಗಾಳಿಯ ಪ್ರಭಾವ ಕಂಡುಬರುತ್ತಿದ್ದು ತಂಪಿನ ವಾತಾವರಣಕ್ಕಾಗಿ ಪ್ರಸಿದ್ಧವಾದ ಪ್ರದೇಶಗಳಲ್ಲೂ ಉಷ್ಣಾಂಶ ಏರಿಕೆಯಾಗಿದೆ. ಇದರಿಂದ ಅಲ್ಲಿನ ಜನರು ತೀವ್ರ ಬಿಸಿಗೆ ತುತ್ತಾಗಿದ್ದಾರೆ. ಆರೋಗ್ಯದ ದೃಷ್ಟಿಯಿಂದ ಈ ಬಿಸಿಲು ಅಪಾಯಕಾರಿಯಾಗುವ ಸಾಧ್ಯತೆ ಇದ್ದು ವೈದ್ಯರು ಹೆಚ್ಚು ನೀರು ಸೇವಿಸುವುದು, ಬಿಸಿಲಿನಲ್ಲಿ ಅನಗತ್ಯವಾಗಿ ಸಂಚರಿಸದಿರುವುದು ಹಾಗೂ ಮಕ್ಕಳ ಮತ್ತು ವೃದ್ಧರ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂತೆ ಸಲಹೆ ನೀಡಿದ್ದಾರೆ. ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿದ ಹೀಟ್ ವೇವ್ ಪರಿಣಾಮವಾಗಿ ಜನಜೀವನದ ಮೇಲೆ ಮಾತ್ರವಲ್ಲದೆ ಪ್ರವಾಸೋದ್ಯಮ ಹಾಗೂ ಸ್ಥಳೀಯ ಆರ್ಥಿಕ ಚಟುವಟಿಕೆಗಳ ಮೇಲೂ ಗಂಭೀರ ಪರಿಣಾಮ ಬೀರುತ್ತಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.